ಸಂಪೂರ್ಣವಾಗಿ ಸುಟ್ಟ ಸ್ಥಿತಿಯಲ್ಲಿ ಕಾರ್ನಲ್ಲಿ ಮೂವರ ಶವ ಪತ್ತೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆಯಷ್ಟೇ ತುಮಕೂರಿನ ಕುಚ್ಚಂಗಿ ಕೆರೆಯಲ್ಲಿ ನಿಗೂಢವಾಗಿ ಮೂವರ ಶವ ಸಿಕ್ಕಿದ್ದು, ಪ್ರಕರಣದ ಬೆನ್ನತ್ತಿದ ಪೊಲೀಸರು ಒಂದೇ ದಿನದಲ್ಲಿ ಮೂವರ ಭೀಕರ ಕೊಲೆಯನ್ನ ಭೇದಿಸಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ಕಾರಿನಲ್ಲಿ ಮೂವರ ಶವ ಪತ್ತೆಯಾದ ದುರ್ಘಟನೆ ನಿನ್ನೆ ತುಮಕೂರು ತಾಲೂಕಿನ ಕುಚ್ಚಂಗಿ ಕೆರೆಯಲ್ಲಿ ನಡೆದಿತ್ತು. KA43 ರಿಜಿಸ್ಟ್ರೇಷನ್ ನಂಬರಿನ ಮಾರುತಿ ಎಸ್ಪ್ರೆಸ್ಸೋ ಕಾರು ಕೆರೆ ಅಂಗಳದಲ್ಲಿ ನಿಗೂಢವಾಗಿ ನಿಂತಿದ್ದು, ಜನರು ಹತ್ತಿರ ತೆರಳಿದಾಗ ಮೂವರ ಶವ ಕಾರಿನೊಳಗೆ ಇರೋದು ಪತ್ತೆಯಾಗಿತ್ತು. ಬಳಿಕ ಕೋರಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕೇಸು ದಾಖಲಿಸಿಕೊಂಡು ಪ್ರಕರಣದ ಬೆನ್ನತ್ತಿದ್ದರು. ಕೇಸು ದಾಖಲಾದ ಒಂದೇ ದಿನದಲ್ಲಿ ಬಹುತೇಕ ಪ್ರಕರಣವನ್ನ ಭೇದಿಸುವಲ್ಲಿ ತುಮಕೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಆಧರಿಸಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಸಿಕ್ಕ ಶವಗಳು ಬೆಳ್ತಂಗಡಿ ತಾಲೂಕಿನ TB ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್, ಕುವೆಟ್ಟು ಗ್ರಾಮದ ಮದಡ್ಕ ನಿವಾಸಿ ಇಸಾಕ್, ಶಿರ್ಲಾಲ್ ಗ್ರಾಮದ ನಿವಾಸಿ ಇಮ್ತಿಯಾಜ್ ಅವರದ್ದು ಎನ್ನಲಾಗಿದ್ದು, ಬಂಗಾರದ ಆಸೆಗೆ ಬಿದ್ದು ಹಣ ತಂದ ಈ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ನಮ್ಮದು ಇಸಾಕ್ ಅಂತೇಳಿ ನನ್ನ ಮಾವ ಆಗ್ತಾರೆ. ಹಾಗೆ ಮೊನ್ನೆ ಇಸಾಕ್ ಮತ್ತು ಸಾಹುಲು ಮತ್ತು ಇಂತಿಯಾಜ್ ಅಂತೇಳಿ ಅವರು ಏನೋ ಬಿಸ್ನೆಸ್ ಇದೆ ಅಂಥೇಳಿ ಇಲ್ಲಿ ಬಂದಿದ್ದಾರಂತೆ. ಹಾಗೆ ನಮಗೆ ಗೊತ್ತಿರಲಿಲ್ಲ, ಒಂದು 10-12 ದಿವಸ ಆಯ್ತು ಅಂತ ಹೇಳ್ತಾರೆ. ಹಾಗೆ ನಿನ್ನೆ ಈ ಕಾರು ಇಲ್ಲಿ ಸುಟ್ಟ ಕಾರಣ ಪೊಲೀಸರಿಗೆ ಗೊತ್ತಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೀಗೆ ಆಗಿದೆ ಅಂತ ಹೇಳಿ ಅದರ ನಂತರ ನಾವು ಹೀಗೆ ಬಂದಿದ್ದೇವೆ ಸರ್. ಒಬ್ಬರದ್ದು ಉಜಿರೆ ಸರ್, ಮತ್ತೊಬ್ಬರದ್ದು ಮದ್ದಡ್ಕ ಅಲ್ಲಿ ಗುರಾಂಕೆರೆ ಹತ್ರ, ಮತ್ತೊಂದು ಶಿರ್ಲಾಲ್ ಅಂತ ಅಲ್ಲಿ ಒಂದು ನಿಯರ್ ಎಲ್ಲ ಬೆಳ್ತಂಗಡಿ ತಾಲೂಕು ಸರ್. ಎಲ್ಲ ಪರಿಚಯ ಸರ್, ಫ್ರೆಂಡ್ಸ್ಗಳು ಸರ್. ನಮ್ಮ ಜಾಗದಲ್ಲಿ ಕೃಷಿ ಮಾಡುವಾಗ ಚಿನ್ನದ ಹಂಡೆ ಸಿಕ್ಕಿದೆ, ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೇವೆ ಅಂತ ಈ ಮೂವರನ್ನ ಆರೋಪಿಗಳು ಕರೆಸಿಕೊಂಡಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನ ಸಿಗತ್ತೆ ಅನ್ನೋ ಆಸೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಿಂದ ತುಮಕೂರಿಗೆ ಮೂವರು ಬಂದಿದ್ದು, ಚಿನ್ನ ಖರೀದಿಗೆ ಅಂತ ತಂದಿದ್ದ ಸುಮಾರು 50 ಲಕ್ಷದಷ್ಟು ಹಣವನ್ನ ದೋಚಲು ಆರೋಪಿಗಳು ಮೂವರನ್ನ ಕೊಲೆಗೈದಿದ್ದಾರೆ ಎನ್ನಲಾಗಿದೆ. ಮೂವರನ್ನ ಹೊಡೆದು ಕೈಕಾಲು ಕಟ್ಟಿ ಕಾರಿನ ಡಿಕ್ಕಿಗೆ ಇಬ್ಬರ ಮೃತದೇಹ ಹಾಗೂ ಕಾರಿನ ಮಧ್ಯಭಾಗದ ಸೀಟಿನಲ್ಲಿ ಒಬ್ಬನ ಮೃತದೇಹ ಇಟ್ಟು ಬಳಿಕ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಗುರುತು ಪತ್ತೆ ಹಚ್ಚಲು ಆಗದ ಸ್ಥಿತಿಯಲ್ಲಿ ಕಾರು ಸಮೇತ ಸುಟ್ಟು ಹಾಕಿದ್ದಾರೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದ ಮೃತ ಇಸಾಕ್ ಒಂದು ಡೀಲ್ ಇದೆ ಬಾ ಅಂತ ಸ್ನೇಹಿತನ ಕಾರು ಪಡೆದುಕೊಂಡಿದ್ದ. ಕಳೆದ 11 ದಿನಗಳ ಹಿಂದೆ ತುಮಕೂರಿನಲ್ಲಿ ಒಂದು ಡೀಲ್ ಇದೆ ಬನ್ನಿ ಅಂತ ಬೆಳ್ತಂಗಡಿಯಿಂದ ಮೂವರು ಬಂದಿದ್ರು. ತುಮಕೂರು ಮೂಲದ ಸ್ವಾಮಿ ಎಂಬಾತನ ಪರಿಚಯದ ಮೂಲಕ ತುಮಕೂರಿಗೆ ಬಂದಿದ್ರು. ಗುರುವಾರ ಸಂಜೆಯವರೆಗೂ ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿದ್ದ ಇಸಾಕ್ ಬಳಿಕ ಗುರುವಾರ ರಾತ್ರಿ ಇಸಾಕ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಕೊಲೆ ಪ್ರಕರಣ ಬಯಲಾಗಿತ್ತು. ಘಟನಾ ಸ್ಥಳದಲ್ಲಿದ್ದ ಕಾರಿನ ನಂಬರ್ ಆಧರಿಸಿ ಕಾರಿನ ಮಾಲೀಕನನ್ನ ಪೊಲೀಸರು ಸಂಪರ್ಕ ಮಾಡಿದ್ರು. ಈ ವೇಳೆ ಇಸಾಕ್ಗೆ 15 ದಿನಗಳ ಹಿಂದೆ ಕಾರು ಕೊಟ್ಟಿದ್ದಾಗಿ ಕಾರು ಮಾಲೀಕ ರಫೀಕ್ ಮಾಹಿತಿ ನೀಡಿದ್ದು, ನಿನ್ನೆ ತುಮಕೂರು ಪೊಲೀಸರು ಮಾಹಿತಿ ನೀಡಿದ ಮೇಲೆ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗಿದೆ. 10-11 ದಿವಸದಿಂದ ಈಚೆ ಏನೋ ಬಿಸ್ನೆಸ್ ಇದೆ ಅಂತೇಳಿ ಬಂದಿದ್ದೇನೆ. 12 ಗಂಟೆ ತನಕ ಆನ್ಲೈನಲ್ಲಿದ್ದ, 11:15 ತನಕ ನನ್ನ ಚಿಕ್ಕಪ್ಪನ ಮಗನ ಹತ್ರ ಕಾಂಟ್ಯಾಕ್ಟ್ ಇದ್ದ. ಆನಂತರ ಏನಾಯಿತು ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಒಬ್ಬರು ಸ್ವಾಮಿ ಅಂತೇನೋ ಒಬ್ಬ ಇದನ್ನು ಅವನೇನೋ ಕರೆಸ್ಕೊಂಡಿರೋ ವಿಷಯ ಗೊತ್ತಿದೆ ಅಷ್ಟೇ. ಮತ್ತು ಏನಾಯಿತು ಏನು ಅಂತೆಲ್ಲ ಪೊಲೀಸ್ ಎನ್ಕ್ವೈರಿಯಲ್ಲೇ ಗೊತ್ತಾಗಬೇಕಷ್ಟೇ. ಅವನು ಇಸಾಕ್, ಸಿದ್ದೀಕ್, ಸಾವುಲ 11 ದಿವಸ ಆಯಿತು. ಇವರಲ್ಲೇ ಆಟೋ ಓಡಿಸ್ತಾ ಎಲ್ಲ ಇದ್ರು. 3 ಜನ ಒಟ್ಟಿಗೆ ಇದ್ದಿರೋದು. ನಮಗೆ 1 ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ. ನಮ್ಮ ತುಮಕೂರು ರೂರಲ್ ಸರ್ಕಿಲ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಚ್ಚಂಗಿ ಕೆರೆ ಮಧ್ಯದಲ್ಲಿ, ಇದು ಡ್ರೈ ಕೆರೆ ಇದು. ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಸ್ಪ್ರೆಸ್ಸೋ ಕಾರ್ನಲ್ಲಿ 3 ಡೆಡ್ ಬಾಡೀಸ್
ಬರ್ಂಟ್ ಕಂಡೀಷನಲ್ಲಿ ಸಿಕ್ಕಿದ್ದಾವೆ. ಸೊ 3 ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸರ್ನ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ವಿ. ಆ್ಯಂಡ್ ಗಾಡಿ ಎಲ್ಲಿ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ, ಏನು ಬಂದಿದೆ, ಈ CCTV ಕ್ಯಾಮೆರಾಸ್ ಎಲ್ಲ ಚೆಕ್ ಮಾಡಿಸ್ತೀವಿ. ಆದಷ್ಟು ಬೇಗ ಇದು FIR ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ತೆಗೆಸ್ತೀವಿ. ಪೊಲೀಸರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಬಂದ ಮೃತರ ಸಂಬಂಧಿಕರಿಗೆ ಅಸಲಿ ಸತ್ಯ ತಿಳಿದಿದೆ. ಸದ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸ್ವಾಮಿ ಸೇರಿ ಒಟ್ಟು 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ತನಿಖೆ ಮುಂದುವರೆದಿದ್ದು ಸಂಪೂರ್ಣ ಮಾಹಿತಿ ಪೊಲೀಸರ ತನಿಖೆ ಬಳಿಕ ತಿಳಿದು ಬರಲಿದೆ. ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು DNA, FSL ವರದಿ ಬಂದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಲಿದ್ದಾರೆ. ಟಿ ಯೋಗೀಶ್, ಜಿ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.